ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದು ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಯಾವ ಪ್ಲೇಸು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮೂರಿಂದ ಒಂದು 20 ಕಿಲೋಮೀಟರ್ಸ್ ಅನಿಸುತ್ತೆ ಹೊಸಕೋಟೆಯಿಂದ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಆ್ಯಕ್ಚುಲಿ ನಾವು ಯಾರ್ಯಾರು ಹೋಗ್ತಿದ್ದೀವಿ ಅಂತ ಹೇಳಕ್ಕೆ ಬಂದರೆ, ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಬುಲೆಟಲ್ಲೇ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಇರೋದ್ರಿಂದ ಆರಾಮಾಗಿ ಬುಲೆಟಲ್ಲೇ ಹೋಗ್ಬೋದು. ಟ್ರಾಫಿಕ್ ಏನೂ ಇರೋಲ್ಲ ಅಂತ ಅಂದ್ಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಅದು ಹಳ್ಳಿ ಒಳಗಡೆ ಇರೋದು. ಹಳ್ಳಿ ಅಂದರೆ ಹಳ್ಳಿ ಏನಲ್ಲ, ಸ್ವಲ್ಪ ಓಕೆ ಟ್ರಾಫಿಕ್ ಏನಿರಲ್ಲ ಅಷ್ಟೊಂದು. ಯಾವ ಊರ ಹತ್ರ ಅಂತ ಹೇಳಿದ್ರೆ ವರ್ಮಾವು ವಿಳೆ ಶಿವಾಲಯ ಅಂತೆ. ನಂಗೆ ಅಷ್ಟೊಂದು ಆ ಲೊಕೇಶನ್ಸ್ ಎಲ್ಲ ಗೊತ್ತಿಲ್ಲ. ಈಗ ಹೊಸಕೋಟೆನ ಬಿಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಯಾವುದೇ ರೀತಿ ಟ್ರಾಫಿಕ್ ಏನೂ ಇಲ್ಲ. ಸಂಡೇ ಆಗಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಏನೂ ಇಲ್ಲ. ಈ ಕಡೆ ಏನೂ ಇಲ್ಲ. ಆಮೇಲೆ ಕ್ಯಾರ್ಪುರಂ ಆ ಕಡೆ ಎಲ್ಲ ಹೋದರೆ ಇರ್ಬೋದು ಅನ್ಸುತ್ತೆ. ನಾವು ಆ್ಯಕ್ಚುಲಿ ಈ ಕಡೆ ಆವಳಹಳ್ಳಿ ಹತ್ರನೇ ಒಂದು ರೈಟ್ ತಗೋತೀವಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳಿರೋದನ್ನ ಕೇಳಿದ್ದೀನಿ. ಮಲ್ಲಿಕಾ ಬಿರಿಯಾನಿ ಸಾರಿ ಫಸ್ಟೇ ಹೇಳ್ಬಿಟ್ಟೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕಾದ್ರೆ ನಾವಿವತ್ತು ಬಂದು ಮಲ್ಲಿಕಾ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ. ಬರ್ಮಾವ್ ಹತ್ರ ಇರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಫಸ್ಟ್ ಟೈಮು ನಾನು ಟ್ರೈ ಮಾಡಿದ್ದು. ಪಾಪು ಒಂದು 6 ಮಂತ್ಸ್ ಇರೋವಾಗ ಅನಿಸುತ್ತೆ. ನಾನು, ಹಸ್ಬೆಂಡು, ಪಾಪು ಮತ್ತು ನಮ್ಮ ಅಣ್ಣ ಒಬ್ರು ಬಂದಿದ್ದರು. 4 ಜನನೂ ಹೋಗಿದ್ವಿ. ತಿಂದಿದ್ದು ಮಾತ್ರ ನಾವು 3 ಜನ. ಪಾಪು ಇನ್ನೂ ಆವಾಗ ಕೊಟ್ಟಿರಲಿಲ್ಲ ಅವಳಿಗೆ. ಅದಕ್ಕೋಸ್ಕರ ನಾವು 3 ಜನ ತಿನ್ಕೊಬಂದ್ವಿ. ಬರೀ ಬಿರಿಯಾನಿ ಅಷ್ಟೇ ಟೇಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಬಂದು ನಾವು ಬೆಳಗ್ಗೆನೇ ಒಂದು 4 AM ಬಿರಿಯಾನಿ ತಿನ್ನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹೋಗೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಸ್ಟಾರ್ಟಪ್ ಆಗೋದೇ 5:30 ಅಂತೆ. ನಮ್ಮೂರು ಹೊಸಕೋಟೆಲೆಲ್ಲ 3:30 4ಗೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮಣಿ ಬಿರಿಯಾನಿ, ಆನಂದ್ ಅವರೆಲ್ಲನೂ 4:30 ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವಿಲ್ಲೂ ಚೆಕ್ ಮಾಡಿದ್ವಿ ಆನ್ಲೈನಲ್ಲಿ, ಅದೇ 5:30ಗೆ ಸ್ಟಾರ್ಟಪ್ ಆಗೋದು. ಅದು ಸಂಡೇ ಮಾತ್ರ 5:30. ಇನ್ನು ನಾರ್ಮಲ್ ಡೇಸಲ್ಲೆಲ್ಲ 8 o'clock ಅಂತೆ. ಅದೇ ಜನ ಮಾತ್ರ ರಶ್ ಇರ್ತಾರೆ. ಆಫ್ಟರ್ನೂನ್ ಒಂದು 3:30 ಒಳಗಡೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಲಾಸ್ಟ್ ಟೈಮ್ ಹೋಗಿದ್ವಿ 3:30ಗೆ ಹೋಗಿದ್ವಿ. ಅಲ್ಲಿ ರೀಚ್ ಆಗೋಷ್ಟರಲ್ಲಿ 3:30 ಆಗಿಬಿಟ್ಟಿತ್ತು. ಅಷ್ಟರಲ್ಲೇ ನಮಗೆ ಸಿಗಲಿಲ್ಲ ಬಿರಿಯಾನಿ. ಅದು ಫ್ರೈಡೇ ಹೋಗಿದ್ದಿತ್ತು, ಸಂಡೇನೂ ಅಲ್ಲ. ಅದೇ ಅದಕ್ಕೆ ಇವತ್ತು ಬೇಗ ಹೋಗೋಣ ಅಂದ್ಬಿಟ್ಟು ನೋಡಿದ್ವಿ 4:30ಗೆ ಹೋಗೋಣ ಅಂತ. ಆದರೆ 4:30ಗೆ ಇಲ್ಲದೆ ಇರೋ ಕಾರಣ ಈಗ ಬಂದು ಟೈಮ್ ಬಂದು 8:30 ಆಗಿದೆ. 8:30ಗೆ ಹೋದರೆ ಅಷ್ಟು ಏನು ರಶ್ಶು ಇರೋಲ್ಲ. ಬೆಳಗ್ಗೆನೇ ತುಂಬ ಜನ ಬಂದು ತಿನ್ಕೊಂಡು ಹೋಗಿರ್ತಾರೆ ಅಂತ ಅಂದ್ಕೊಂಡಿದ್ವಿ. ನೋಡ್ತೀವಿ ಯಾವ ರೀತಿ ಇರುತ್ತೆ ಅಂತ. ತುಂಬಾ ಖುಷಿ ಆಗ್ತಿದೆ. ತುಂಬ ದಿನ ಆದಮೇಲೆ ನಾವಿಬ್ಬರೇ ಹೋಗ್ತಾ ಇದ್ವಿ. ಆದರೂ ಅಜ್ಜಿನೆಲ್ಲ ಕರೆದ್ವಿ. ಅಜ್ಜಿ ನಾನು ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ, ನೀವು ಮಾತ್ರ ಹೋಗ್ಬಿಟ್ಟು ಬನ್ನಿ, ನನಗೆ ಪಾರ್ಸಲ್ ತೊಗೊಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಒಂಥರ ಲಾಂಗ್ ಡ್ರೈವ್ ಕೂಡ, ಹಾಗೆ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ದೂರ ಆದರೂ ಟೇಸ್ಟ್ ಹಾಗೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲನೂ ಸಕ್ಕತ್ತಾಗಿ ಕೊಡ್ತಾರೆ. ಒಂಥರ ರೆಸ್ಟೋರೆಂಟ್ ಫೀಲ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಹೊಸಕೋಟೆ ಸುತ್ತಮುತ್ತ ಇಲ್ಲಾಂದರೆ ಬಿರಿಯಾನಿ ಲವರ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ ಅಂತ ನಾನಂತೂ ಹೇಳ್ತೀನಿ. ಆ್ಯಕ್ಚುಲಿ ಈಗ ತಾನೇ ಆವಳಹಳ್ಳಿಗೆ ರೀಚ್ ಆಗಿದ್ದೀವಿ. ಆವಳಹಳ್ಳಿ ಹತ್ರ ರೈಟ್ ತಗೊಂಡು ಮುಂದೆ ಬರಬೇಕಾಗತ್ತೆ. ಈ ಹೀರಂಡಹಳ್ಳಿ ಎಲ್ಲ ಬರುತ್ತಲ್ಲ, ಈಸ್ಟ್ ಪಾಯಿಂಟ್ ಕಾಲೇಜು, ಅದೇ ರೋಡಲ್ಲಿ ಹೋಗ್ಬೇಕಾಗತ್ತೆ. ಆ್ಯಕ್ಚುಲಿ ತುಂಬ ಅಂದರೆ ಒಬ್ಬರು ಇನ್ಸ್ಟಾಗ್ರಾಮ್ ಅವರಿದ್ದಾರೆ, ತೇಜಸ್ ಅವರಂತ. ಅವರು ತುಂಬ ಈ ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ, SP ಬಿರಿಯಾನಿ ಅಂತ. ಇದು ಕೂಡ ಅಷ್ಟೇ ವರ್ಮಾವ್ ರೋಡಲ್ಲೇ ಇರೋದು. ನಾನು ಒಂದು ದಿವಸ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡುವ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಮಾಮಗೆ, ನಮ್ಮ ಹಸ್ಬೆಂಡ್ಗೆ. ಸಾರಿ, ನಾನು ಆ್ಯಕ್ಚುಲಿ ಅವ್ರನ್ನ ಮಾಮ ಅಂತಲೇ ಕರೆಯೋದು. ಅವ್ರಿಗೂ ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ಮಾಡೋಣ, ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರೋಣ ಅಂತ. ಸರಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಆ್ಯಕ್ಚುಲಿ ಫೈನಲ್ಲಾಗಿ ಮಲ್ಲಿಕಾ ಬಿರಿಯಾನಿ ರೀಚ್ ಆಗಿದ್ದೀವಿ. ಇನ್ನೊಂದು 100 ಮೀಟರ್ಸ್ ಇದೆ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿಂದನೇ ವೀಡಿಯೋ ಮಾಡ್ಕೊಳ್ಳೋಣ, ನೀಟಾಗಿ ಕ್ಯಾಪ್ಚರ್ ಆಗುತ್ತೆ ಅಂತ ಮಾಡ್ಕೋತಾ ಇದ್ದೀನಿ. ಒಂಥರ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ತುಂಬ ದಿನ ಆದಮೇಲೆ ಬರ್ತಾಯಿದ್ವಿ. ಅದೇ ಆ್ಯಕ್ಚುಲಿ ಬಂದಿದ್ವಿ ಒಂದು 15 days ಬ್ಯಾಕು. ಆವಾಗ ಡಿಸಪಾಯಿಂಟ್ ಆಗಿ ಹೋಗಿದ್ವಿ, ಸಿಗಲಿಲ್ಲ ಅಂತ. ನೋಡ್ತಾ ಇರ್ಬೋದು, ಫೈನಲಿ ರೀಚ್ಡ್ ಔಟ್ ಮಲ್ಲಿಕಾ ಬಿರಿಯಾನಿ.
ಹಲೋ ಎವ್ರಿವನ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ತಾನೇ ಮಲ್ಲಿಕಾ ಬಿರಿಯಾನಿಗೆ ರೀಚ್ ಆಗಿದ್ದೀವಿ. ನೋಡಬೇಕು ಏನೇನು ತಗೋತೀವಿ ಅಂತ. ಆ್ಯಕ್ಚುಲಿ ಬಿರಿಯಾನಿ ಒಂದೇ ತಿನ್ನಕ್ಕಂತ ಬಂದಿರೋದು. ಹಾಗೆ ತುಂಬಾ ಚೆನ್ನಾಗಿದೆ ಇಲ್ಲಿ ಫರ್ನಿಚರು ಮತ್ತು ಆ್ಯಂಬಿಯನ್ಸ್ ಎಲ್ಲಂತೂ ಸಕ್ಕತ್ತಾಗಿದೆ. ಒಂಥರ ನೇಚರ್, ಫುಲ್ ನೇಚರ್ ಆಗಿದೆ. ನೋಡ್ತಾ ಇರ್ಬೋದು, ಸಕ್ಕತ್ತಾಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಇಲ್ಲಿ ಬಂದಿದ್ದ ತಕ್ಷಣವೇ. ನೋಡ್ತಾ ಇರ್ಬೋದು, ತುಂಬ ಒಂದು 3 ಸೆಕ್ಷನ್ಸ್ ಏನೋ ಇದೆ. ದೊಡ್ಡ ದೊಡ್ಡ ಪಾತ್ರೆಯಲ್ಲೇ ಮಾಡಿದ್ದಾರೆ. ಅಂದರೆ ಇಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಫೈನಲಿ ಬಿರಿಯಾನಿ ಬಂತು. ಇದೆಲ್ಲ ಏನು? ಸ್ಟಾರ್ಟ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ. ಎಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ ನೋಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಎಲ್ಲನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೈಲ್ಡ್ ಆಗಿದೆ ಬಿರಿಯಾನಿ, ಹೆವಿ ಆಗಂತೂ ಇಲ್ಲ. ಆ್ಯಕ್ಚುಲಿ ಫೈನಲ್ ಆಗಿ ಊಟ ಎಲ್ಲ ಮುಗಿಸಿದ್ವಿ. ಸಕ್ಕತ್ತಾಗಿತ್ತು. ಯಾರಾದರೂ ಸುತ್ತಮುತ್ತ ಇದೆ ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಟೇಸ್ಟಿನೂ ಹಾಗೆ ಇದೆ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲನೂ ಅಷ್ಟೇ. ಪ್ರೈಸಿಂಗು ಅಷ್ಟೇ 280 ಏನೋ ಇದೆ. 280ಗೆ ಪಕ್ಕಾ ಕೊಡ್ಬೋದು. 280 ಈ ಫುಡ್ಗೆ ತುಂಬಾ ಮೈಲ್ಡಾಗಿದೆ ಮಸಾಲ ಎಲ್ಲನೂ ಕೂಡ. ಫುಲ್ ಕೂಡ ಖಾಲಿ ಮಾಡಿದ್ವಿ ಇಬ್ಬರು ಕೂಡ. ನೋಡ್ತಾ ಇರ್ಬೋದು, ಫುಲ್ ಎಲ್ಲ ಖಾಲಿ ಮಾಡಿ ಮುಗಿಸಿ ಮನೆಗೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು, ಬಾಯ್. ನೋಡ್ತಾ ಇರ್ಬೋದು, ಸ್ಟಾಲ್ಸ್ ಥರ ಎಲ್ಲನೂ ಹಾಕಿದ್ದಾರೆ ಇಲ್ಲಿ. ಏನೋ ಒಂಥರ ತುಂಬಾ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಅಲ್ಲಿ ಮೇಲೆ ತಿಂದ್ವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದು ಈ ಥರ ಇದ್ರಲ್ಲಿ ತಿಂದ್ವಿ. ಇಲ್ಲೇನೇನೋ ಫುಲ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ ಒಂಥರ ನೇಚರ್ ಅಂತೂ. ಇಲ್ಲಿ ಆ್ಯಂಬಿಯನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಕಡೆ ಅಂತೂ ಫುಲ್ ಗ್ರೀನರೀಸೆ. ಹೊರಗಡೆನೂ ಅಷ್ಟೇ, ಹೊರಗಡೆನೇ ಅಲ್ಲ, ಆ್ಯಂಬಿಯನ್ಸ್ ಎಲ್ಲನೂ ಸಕ್ಕತ್ತಾಗಿದೆ. ಎಲ್ಲನೂ ಸಿಗುತ್ತೆ. ಚಾಕ್ಲೇಟು. ನಮ್ಮ ಹಸ್ಬೆಂಡ್ ಇಲ್ಲೊಂದು ಟ್ರಿಕ್ನ ಯೂಸ್ ಮಾಡ್ತಾವ್ರೆ. ಒಂದೇ ಸರಿ ಪಾರ್ಸೆಲ್ ತೊಗೊಂಡಿರೆ ಪ್ಲೇಟಲ್ಲಿ ಹಾಕ್ಸ್ಕೊಂಡು ಅಲ್ಲಿ ಬಾಕ್ಸಲ್ಲಿ ಪಾರ್ಸೆಲ್ ಮಾಡ್ಕೋತಾರೆ. ಅವ್ರ ಮಗ್ಳಿಗೆ ಬೇರೆ ಈ ಥರ, ಅಂದರೆ ನನ್ನ ಮಗ್ಳಿಗೆ ತುಂಬಾ ಈ ಥರ ಮೂಳೆ ಅಂದರೆ ಇಷ್ಟ. ಅದೇ ಸಿಕ್ಬಿಟ್ಟಿದೆ. ಆರಾಮಾಗಿ ಇಬ್ಬರು ತಿನ್ಬೋದು ಒಂದು ಪ್ಲೇಟಲ್ಲಿ. ಅಷ್ಟು ಕ್ವಾಂಟಿಟಿ ಕೊಡ್ತಾರೆ. ಆ್ಯಕ್ಚುಲಿ ಬಿರಿಯಾನಿ ಎಲ್ಲ ತಿನ್ಕೊಂಡು ಬಂದು ಈಗ ಬೀಡ ಕೂಡ ತಿಂತಾ ಇದ್ದೀವಿ. ತುಂಬಾ ಡಿಲಿಷಿಯಸ್ ಆಗಿದೆ. ಅವರು ಗಾಡಿಗೆಲ್ಲ ತಗೊಬರೋಕ್ಕೆ ಹೋಗಿದ್ದಾರೆ. ಆ್ಯಕ್ಚುಲಿ 2 ವೀಲರ್ ಪಾರ್ಕಿಂಗ್ ಎಲ್ಲ ಇಲ್ಲೇ ಇರೋದು. 4 ವೀಲರ್ ಮಾತ್ರ ಒಳಗಡೆ. ಆದರೂ ನಮಗೂ ಒಳಗಡೆ ಬಿಡಬೇಕಿತ್ತು ಅಂತ ಅನಿಸ್ತಾ ಇತ್ತು. ಆದರೆ ಅಲ್ಲಿ 4 ವೀಲರ್ಗೆ ಪಾರ್ಕಿಂಗ್ ತುಂಬಾ ಕಡಿಮೆ ಇದೆ. ಇಲ್ಲ ಪಾರ್ಕಿಂಗ್ ಜಾಸ್ತಿ ಇದೆ, ಕಸ್ಟಮರ್ಸ್ ಜಾಸ್ತಿ ಬರೋದ್ರಿಂದ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಗಳ ಮಾಡ್ತಾ ಇರ್ತಾರೆ, ನಂಗಿಲ್ಲ ನಿಂಗಿಲ್ಲ ಅಂತ. ಓಕೆ ಗೈಸ್, ಫೈನಲಿ ಬಂದರು. ಮನೆಗೆ ಹೊರಡ್ತಾ ಇದ್ವಿ. ಊಟ ಎಲ್ಲ ತಿನ್ಕೊಂಡು ಈಗ ತಾನೇ ಬಿಡ ಎಲ್ಲ ತೊಗೊಂಡು ಬರ್ತಾ ಇದ್ವಿ. ಹೊರಗಡೆ ಬಂದಿದ್ದೀವಿ, ಪಾರ್ಕಿಂಗಲ್ಲಿ ಗಾಡಿ ನಿಲ್ಸಿದ್ದೀವಿ. ಗಾಡಿ ತೊಗೊಂಡು ಈಗ ಮನೆ ಕಡೆ ಹೊರಡೋದಷ್ಟೇ. ಓಕೆ ಗೈಸ್, ನನ್ನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ, ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಕೀಪ್ ಸಪೋರ್ಟಿಂಗ್.